ಹೇಳು ಕೇಶವ, ದಿವ್ಯನ್ ಭೇಟಿ ಆದ್ಯಾ? ಇಲ್ಲ ಸರ್, ದಿವ್ಯಮ್ಮ ಇರೋ ಏರಿಯಾ ಗೊತ್ತಾಯ್ತು, ಆದ್ರೆ ದಿವ್ಯಮ್ಮ ಎಲ್ಲೂ ಕಾಣಿಸ್ಲಿಲ್ಲ. ಇನ್ನು ಹುಡುಕು ಕೇಶವ, ಪ್ರತಿ ಬೀದಿ ಪ್ರತಿ ಮನೆ ಹುಡುಕು, ಕಾಣಿಸೋ ಪ್ರತಿಯೊಬ್ಬರನ್ನು ಕೇಳು. ಅಗತ್ಯ ಇಲ್ಲ ಸರ್, ದಿವ್ಯಮ್ಮ ಬೆಂಗಳೂರಿಗೆ ಬರ್ತಾ ಇದಾರಂತೆ. ಹೌದಾ? ಹಾಗಾದ್ರೆ ಅವಳು ನೇರವಾಗಿ ಮನೆಗೆ ಬರ್ತಾಳೆ, ನಮ್ಮನೆಗೆ ಬರ್ತಾಳೆ ಕೇಶವ. 7 ವರ್ಷದ ನಂತರ ಮತ್ತೆ ನನ್ನ ತಂಗಿ ನನ್ನ ಹತ್ರ ಬರ್ತಿದ್ದಾಳೆ. ಖುಷಿ ಆಗ್ತಿದೆ ಕೇಶವ. ನೀನ್ ತಕ್ಷಣ ಹೊರಟು ಬಂದ್ಬಿಡು. ಸರಿ ಸರ್. ಥ್ಯಾಂಕ್ ಯು ಕೇಶವ, ಥ್ಯಾಂಕ್ ಯು ಸೋ ಮಚ್. ಮಮ್ಮಿ, ಟ್ರೈನ್ ಬರೋದಕ್ಕೆ ಎಷ್ಟೊತ್ತಾಗುತ್ತೆ? ಅಷ್ಟರಲ್ಲಿ ನನಗೆ ತಿನ್ನೋಕೇನಾದ್ರು ತಗೊಂಡ್ ಬರ್ತೀಯಾ? ಓಕೆ, ಎಲ್ಲೂ ಹೋಗ್ದೇನೆ ಇಲ್ಲೇ ಕೂತ್ಕೋ. ನನ್ನೇ ನೋಡ್ತಿದ್ದೀರಾ? ಏನಿಲ್ಲಮ್ಮ. ಹೌದು, ನೀನ್ ಒಬ್ಳೇ ಇದೆಯಲ್ಲ? ಇಲ್ಲ ಅಂಕಲ್, ನಮ್ಮ ಮಮ್ಮಿ ಸ್ನಾಕ್ಸ್ ತರೋದಕ್ಕಂತ ಹೋಗಿದ್ದಾರೆ. ಓ ಹೌದಾ? ನಿನ್ ಹೆಸರೇನಮ್ಮ? ಅಲ್ಲ ಮೇಲು ಗಂಗಾ. ಏನಾಯ್ತು ಅಂಕಲ್? ನನ್ನ ಹೆಸರು ಹಳೇದನಿಸ್ತಿದ್ಯಾ? ಇಲ್ಲಮ್ಮ, ಅದು ತುಂಬಾ ದೊಡ್ಡ ಹೆಸರು. ಎಷ್ಟು ದೊಡ್ಡ ಹೆಸರು ಅಂದ್ರೆ ಎಷ್ಟೋ ಹೃದಯಗಳ ಶಬ್ದ ಆ ಹೆಸರು. ಯಾರ ಜೊತೆ ಮಾತಾಡ್ತಿದ್ದಾಳೆ ಇವಳು? गाड़ी संख्या 7 ಇಯರ್ಸ್ ಇಂದ ಈ ಮನೆ ಕಡೆ ಕಣ್ಣೆತ್ತಿ ಕೂಡ ನೋಡ್ದಿರೋಳು ಇವಾಗ ಸಡನ್ ಆಗಿ ಯಾಕೆ ಬರ್ತಿದ್ದಾಳೆ? ಇನ್ನೇನಮ್ಮ, ಎಷ್ಟೇ ಬೇಡ ಅನ್ಕೊಂಡ್ರು ಇದು ಅವಳ ತವ್ರ ಮನೆನೇ ಅಲ್ವಾ, ಬರ್ದೆ ಹೇಗಿರ್ತಾಳೆ ಹೇಳು? ಇಷ್ಟ ದಿನಕ್ಕೆ ತವರ್ ಮನೆ ನೆನ್ಪಾಯ್ತಾ? ಇಷ್ಟು ದಿನ ಹೇಗೋ ಕಾಲಕ್ಷೇಪ ಮಾಡಿರ್ತಾಳಮ್ಮ, ಆದ್ರೆ ಅವಳಿಗೂ ಸಂಪಾದನೆ ಬೇಕಲ್ವಾ? ಯಾಕೆ ಫಾರಿನ್ ಅಲ್ಲಿ ಓದ್ಕೊಂಡ್ ಬಂದಿದ್ದಾಳಲ್ವಾ? ಯಾವ್ದಾದ್ರು ಕಾರ್ಪೊರೇಟ್ ಆಫೀಸ್ಗೆ ಜಾಯ್ನ್ ಆಗೋದಲ್ವಾ? ಜಾಬ್ ಮಾಡ್ಬೇಕಾಗಿರೋ ಕರ್ಮ ದಿವ್ಯಾಗ ಏನಮ್ಮ? ಅವಳು ನಿಮ್ ಹಾಗೆ ಕೋಟ್ಯಾಧಿಪತಿ, ಕಾಲ್ ಮೇಲೆ ಕಾಲ್ ಹಾಕೊಂಡು ಬದುಕ್ತಾಳೆ. ಉಟ್ಟು ಬಟ್ಟೆಲಿ ಮನೆಯಿಂದ ಹೊರಟೋಗಿದ್ದಾಳೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಹೇಗ್ರಿ ಬದುಕ್ತಾಳೆ? ಅದಕ್ಕೇನೆ ಇವಾಗ ವಾಪಸ್ ಬರ್ತಿದ್ದಾಳೆ. ಏನ್ ಹೇಳ್ತಿದ್ದೀರಿ? ಹೇಳೋದಕ್ಕೇನಿದೆ, ಅಭಿಗೆ ತಂಗಿ ಅಂದ್ರೆ ಪ್ರಾಣ. ಆ ವೀಕ್ನೆಸ್ ದಿವ್ಯಾಗಿ ಹೇಗೂ ಗೊತ್ತು. ಇಷ್ಟ ದಿನ ತನ್ನ ಬ್ಯಾಂಕ್ ಬ್ಯಾಲೆನ್ಸು ಹೇಗೋ ಜೀವನ ಮಾಡಿದ್ಲು.
ಕೂತ್ಕೊಂಡು ತಿಂದ್ರೆ ಬೆಟ್ಟದಷ್ಟಿದ್ರು ಕರಗು ಹೋಗುತ್ತೆ ಅಲ್ವಾ? ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಖಾಲಿ ಆಗಿರುತ್ತೆ. ಅಂದ್ರೆ ಅವಳೀಗ ದುಡ್ಗೋಸ್ಕರ ಬರ್ತಿದ್ದಾಳ? ಇಲ್ಲಮ್ಮ, ಆಸ್ತಿಗೋಸ್ಕರ ಬರ್ತಾಳೆ. ಆಸ್ತಿ ಏನು? ಓ, ನಿನ್ ಗೊತ್ತಿಲ್ಲ ಅಲ್ವಾ? ಈ ಆಸ್ತಿಲಿ ಅರ್ಧ ದಿವ್ಯಗೆ ಸೇರುತ್ತೆ. ಜೈ ಬದುಕಿದ್ದಾಗ್ಲೇ ಆ ರೀತಿಯಲ್ಲಿ ಆಸ್ತಿ ಹಂಚಿಕೆ ಮಾಡಿ ವಿಲ್ ಅನ್ನ ಬರ್ದಿದ್ದಾನೆ. ಅದರ ಪ್ರಕಾರ ಪೂರ್ತಿ ಆಸ್ತಿಯಲ್ಲಿ ಅರ್ಧ ಅಭಿಗೆ, ಅರ್ಧ ದಿವ್ಯಗೆ ಸೇರುತ್ತೆ. ಆ ವಿಷಯ ದಿವ್ಯಗೆ ಗೊತ್ತು, ಅದಕ್ಕೆ ಬರ್ತಿದ್ದಾಳೆ. ಅವಳು ಬರ್ತಿದ್ದಾಳೆ ಅಂದ್ರೆ ಅವ್ರ ಅಣ್ಣನ ಮೇಲೆ ಪ್ರೀತಿಯಿಂದ ಬರ್ತಿದ್ದಾಳೆ ಅನ್ಕೊಂಡೆ. ಆಸ್ತಿಗೋಸ್ಕರ ಬರ್ತಿದ್ದಾಳಾ? ಬರ್ಲಿ ಬಿಡಿ, ₹1 ಕೂಡ ಅವಳಿಗೆ ಸಿಗದೆ ಇರೋವಾಗ ನೋಡ್ಕೋತೀನಿ. ನಮ್ಮ ಅಣ್ಣನ್ ಸಾಯಿಸ್ತೋಳು ಈ ಮನೆಗೆ ಯಾಕೆ ಬರ್ತಿದ್ದಾಳೆ? ಬರಕ್ ಬಿಡಲ್ಲ. ಈ ಮನೆ ಒಳಗ್ ಕಾಲ್ ಕೂಡ ಇಡಕ್ ಬಿಡಲ್ಲ ನಾನು. ಅವಳ ನೆರಳು ಕೂಡ ಈ ಮನೆ ಮೇಲೆ ಬೀಳಕ್ ಬಿಡಲ್ಲ. ಆದ್ರೆ ಅಭಿ ನಿನ್ ಮಾತನ್ನ ಕೇಳಲ್ಲ ಅಲ್ವೇನಮ್ಮ? ಇಷ್ಟು ದಿನ ಆದ್ಮೇಲೆ ವಾಪಸ್ ಬಂದಿರೋ ತನ್ನ ತಂಗಿನ ಮನೇಲಿ ಇಟ್ಕೋತಾನೆ. ಆಸ್ತಿಲಿ ಪಾಲ್ ಕೂಡ ಕೊಡ್ತಾನೆ. ಅಗತ್ಯ ಬಂದ್ರೆ ಅವನ ಆಸ್ತಿನ ಕೂಡ ಅವಳಿಗೆ ಕೊಟ್ರು ಆಶ್ಚರ್ಯ ಪಡಬೇಕಾಗಿರೋ ಅಗತ್ಯ ಇಲ್ಲ. ಅಷ್ಟಕ್ಕೂ ಈ ಅಣ್ಣ ತಂಗಿ ಭೇಟಿ ಆದ್ರೆ ತಾನೆ. ಭೇಟಿ ಆಗದೆ ಇರೋಗ್ ಮಾಡ್ತೀನಿ. ಲೈಫ್ ಲಾಂಗ್ ಇಬ್ರು ಭೇಟಿ ಆಗದಿರೋಗ್ ಮಾಡ್ತೀನಿ.